ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಮೊದಲನೇದಾಗಿ ಎಲ್ಲರಿಗೂ 75ನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅಂದರೆ ನಮ್ಮ ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾಯಿತು. ಒಂದು ಗ್ರಂಥ, ಒಂದು ಸಂವಿಧಾನ ಅಥವಾ ಕಾನೂನಿನ ಒಂದು ಪುಸ್ತಕ, ಅದನ್ನ ಆಧಾರವಾಗಿಟ್ಕೊಂಡು ಇಷ್ಟು ದೊಡ್ಡ ದೇಶ ಮತ್ತು ಇಷ್ಟು ವೈವಿಧ್ಯಮಯ ದೇಶ, ಪ್ರಾಯಶಃ ಭಾರತ ದೇಶದಲ್ಲಿರುವಷ್ಟು ವೈವಿಧ್ಯತೆ ವಿಶ್ವದ ಬೇರೆ ಯಾವ ದೇಶಗಳಲ್ಲಿದೆ ಅಂತ ಹೇಳಕ್ಕಾಗಲ್ಲ. ಅಮೆರಿಕಾದಲ್ಲಿದೆ, ಆದ್ರೂ ಭಾರತದಷ್ಟು ವೈವಿಧ್ಯಮಯ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಭಾಷೆಗಳು, ಜಾತಿ, ಕುಲ, ಗೋತ್ರಗಳು, ಧರ್ಮಗಳು, ಮತಪಂಥಗಳು, ಅನೇಕ ವಿಚಾರಧಾರೆಗಳು, ಜೊತೆಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಾಸ್ತಿಕರು, ಕುಡುಕರು ಅವರನ್ನು ಸೇರಿಸ್ಕೋಬೇಕಲ್ಲ. ಮತ್ತೆ ಎಲ್ಲರನ್ನೂ ಕಟ್ಕೊಂಡು ಅಪರಾಧಿಗಳು, ಅತ್ಯಾಚಾರಿಗಳು, ಕೊಲೆಗಡುಕರು ಎಲ್ಲರನ್ನೂ ಸೇರಿಸ್ಕೊಂಡು ನಮ್ಮ ದೇಶ ಇಷ್ಟು ಪ್ರಗತಿಯನ್ನು ಸಾಧಿಸಿದೆ ಅಂದ್ರೆ ನಾವೆಲ್ಲರೂ ಸಂತೋಷ ಪಡಬೇಕಾದ್ದೇನೆ. ಯಾಕಂದ್ರೆ ನೀವು ಸರ್ವೆ ಮಾಡಿಬಿಟ್ರೆ ನಮ್ಮ ಸರ್ಕಾರಿ ಆಫೀಸ್ಗಳಲ್ಲಿರ್ಬೋದು, ಮತ್ತೆ ರೈತರ ಮಕ್ಕಳು, ಯುವಕರು ಕೆಲಸ ಮಾಡುವ ರೀತಿ ಅಷ್ಟು ಚೆನ್ನಾಗಿಲ್ಲ ನೋಡ್ತಾ ಹೋದ್ರೆ. ಭ್ರಷ್ಟಾಚಾರದಲ್ಲಂತೂ ಕೆಲವು ವರ್ಷಗಳ ಹಿಂದೆ, ಒಂದು ದಶಕದ ಹಿಂದೆ, 10-15 ವರ್ಷಗಳ ಹಿಂದೆ ವಿಶ್ವದಲ್ಲಿಯೇ ಮೊದಲು ಅಥವಾ 2-3ನೇ ಸ್ಥಾನದಲ್ಲಿತ್ತು ಭಾರತ ದೇಶ. ಅಷ್ಟು ಭ್ರಷ್ಟಾಚಾರಗಳು, ಮತ್ತೆ ವಿಭಿನ್ನ ವಿಚಾರಧಾರೆಗಳು. ಪ್ರಜಾಪ್ರಭುತ್ವವನ್ನು ದ್ವೇಷ ಮಾಡೋರಿದ್ದಾರೆ, ಮತ್ತೆ ಕಮ್ಯುನಿಸಂ ಬರಬೇಕು, ನೆಕ್ಸಲಿಸಂ ಬರಬೇಕು ಅನ್ನೋರಿದ್ದಾರೆ. ಇಂಥವ್ರ ನಡುವೆಯೂ ಕೂಡ ಕೆಲವರ ಅಥವಾ ಬಹಳ ಜನರು ಒಳ್ಳೆಯವರಿದ್ದಾರೆ, ಬಹಳ ಜನರು ದುಡಿಯೋರಿದ್ದಾರೆ, ಬಹಳ ಜನರು ಅಂದ್ರೆ ಕುಡುಕರ ಸಂಖ್ಯೆ ಕಡಿಮೆ. ಹಂಗೆ ನೋಡ್ತಾ ಹೋದ್ರೆ ಅಪರಾಧಿಗಳ ಸಂಖ್ಯೆ ಕಡಿಮೆ, ಅವ್ರದ್ದು ಹೆಚ್ಚು ಕಾಣುತ್ತೆ, ಹೆಚ್ಚು ಸುದ್ದಿ ಆಗತ್ತೆ. ಶಾಂತವಾಗಿ ದುಡಿಯುವವರು, ಆನಂದವಾಗಿ ದುಡಿಯುವವರು, ದೇಶಕ್ಕಾಗಿ ಜೀವ ಕೊಡೋರು, ಅವ್ರನ್ನ ಹೆಚ್ಚು ನೆನೆಸಲ್ಲ. ಈಗ ಒಬ್ಬ ಸೈನಿಕ ಅಥವಾ 10 ಜನ ಸೈನಿಕರು ಸತ್ತರೆ ಬಹಳ ಏನು ಮಹತ್ವ ಕೊಡಲ್ಲ, ಅದು ಹುತಾತ್ಮರಾದರು ಅಂತ ಹೇಳಿ ಮುಗಿಸ್ಬಿಡ್ತಾರೆ. ಜೀವನ ಪರ್ಯಂತ ಭ್ರಷ್ಟಾಚಾರ ಮಾಡಿಕೊಂಡು ಮೇಲ್ನೋಟಕ್ಕೆ ಕೆಲವು ಜನರಿಂದ ಗೆದ್ದು ಬಂದು ಅವನು ತೀರ್ಕೊಂಡಾಗ, ಒಬ್ಬ ಮಂತ್ರಿ ತೀರ್ಕೊಂಡಾಗ ಅವನು ಹೆಚ್ಚು ಸುದ್ದಿ ಆಗತ್ತೆ. ಒಂದು 100 ಜನ, 200 ಜನ, 500 ಜನ ಧ್ಯಾನ ಮಾಡ್ತಾ ಇದ್ರೆ ಅದೇನು ಬಹಳ ಸುದ್ದಿ ಅಲ್ಲ. 5,000 ಜನ ಧ್ಯಾನ ಮಾಡ್ಲಿ, ಅದನ್ನೇನು ಬಹಳ ದೊಡ್ಡ ಸುದ್ದಿ ಅಂತ ಟಿವಿ ಅವ್ರು ತೋರಿಸಲ್ಲ. ಅದೇ ಒಂದು 5 ಜನ ಅತ್ಯಾಚಾರ ಮಾಡಿದ್ರೆ ಬಹಳ ದೊಡ್ಡ ಸುದ್ದಿ ಆಗ್ಬಿಡ್ತದೆ. ಅಂದ್ರೆ ನೆಗೆಟಿವಿಟಿ ಎನ್ನುವಂಥದ್ದು ನಮ್ಮ ಮಾಧ್ಯಮಗಳಲ್ಲಿ, ಚಿಂತಕರಲ್ಲಿ, ಅವರಲ್ಲೂ ಕೂಡ ನೆಗೆಟಿವಿಟಿ ತುಂಬಿದೆ. ಅದಕ್ಕೆ ಅಬ್ದುಲ್ ಕಲಾಂರು ಹೇಳ್ತಾ ಇದ್ರು, ಬಹಳ ದೊಡ್ಡ ವ್ಯಕ್ತಿ ಅಬ್ದುಲ್ ಕಲಾಂ, ಭಾರತ ದೇಶದಲ್ಲಿ ಒಳ್ಳೇದು ನಡೆಯುತ್ತೆ, ಆದ್ರೆ ಅದು ಪ್ರಸಾರ ಆಗಲ್ಲ. ಅದಕ್ಕೆ ದಿನಪತ್ರಿಕೆಯವರು ಪ್ರತಿ ದಿವಸ ಒಬ್ಬೊಬ್ಬ ಸಾಧಕನನ್ನ, ಕೃಷಿಕ ಇರ್ಬೋದು, ನೈಸರ್ಗಿಕ ಕೃಷಿಕ ಇರ್ಬೋದು, ಒಳ್ಳೆಯ ಕಾರ್ಮಿಕ ಇರ್ಬೋದು, ಮತ್ತೆ ಒಳ್ಳೆಯ ಕೂಲಿಕಾರ ಇರ್ಬೋದು, ಪ್ರಾಮಾಣಿಕ ಇರ್ಬೋದು, ಅಂಥವ್ರದ್ದೇ ಸುದ್ದಿ ಹಾಕ್ರಿ. ಪ್ರಾಮಾಣಿಕರನ್ನು ಹುಡುಕಿ, ಚೆನ್ನಾಗಿ ಕೆಲಸ ಮಾಡೋರನ್ನ ಹುಡುಕಿ ಅವರ ಚರಿತ್ರೆಯನ್ನು ಪ್ರಸಾರ ಮಾಡಿ
ಖಂಡಿತವಾಗಿಯೂ ಒಳ್ಳೇದು ಪ್ರಸಾರ ಆಗೇ ಆಗುತ್ತೆ. ಅದು ಬಿಟ್ಬಿಟ್ಟು ಒಳ್ಳೆಯವ್ರ ಬಗ್ಗೆ ಪ್ರಚಾರ ಮಾಡಂಗಿಲ್ಲ. ಕೆಡುಕಾದಾಗ ಈಗ ಸ್ವಾಮೀಜಿಗಳಲ್ಲಿ ಎಷ್ಟೋ ಜನ ಒಳ್ಳೆಯವರಿದ್ದಾರೆ, ತ್ಯಾಗಿಗಳಿದ್ದಾರೆ, ಯೋಗಿಗಳಿದ್ದಾರೆ. ಅವ್ರ ಬಗ್ಗೆ ಅವ್ರು 100 ವರ್ಷ ಚೆನ್ನಾಗಿ ಬದುಕಿದ್ರು ಬಹಳ ಏನ್ ಮಾತಾಡಲ್ಲ. ಅದೇ ಒಬ್ಬ ಅಪರಾಧ ಮಾಡಿದ್ರೆ ಅವನದನ್ನ 3 ದಿವಸ 6 ದಿವಸ ವಾರ ಅವಂದೇ ಜಾಸ್ತಿ ತೋರಿಸ್ತಿರ್ತಾರೆ. ಎಷ್ಟರ ಮಟ್ಟಿಗೆ ನೆಗೆಟಿವಿಟಿ ತುಂಬಿದೆ ಅಂದ್ರೆ, ಒಂದು ಒಳ್ಳೆ ಕೆಲಸವನ್ನ ಕೊಡಲ್ಲ, ಪ್ರಚಾರ ಮಾಡಲ್ಲ ಇವರು. ಹಂಗಾದ್ರೆ ಒಳ್ಳೆಯವ್ರಿಗೂ ಒಂದೊಂದ್ಸರಿ ಏನನ್ಸ್ಬಿಡುತ್ತೆ ಅಂದ್ರೆ, ಇಷ್ಟೆಲ್ಲ ಪ್ರಚಾರ ಆಗಿಲ್ಲ ಅಂದ್ಮೇಲೆ ಸ್ವಲ್ಪ ಕೆಟ್ಟದ್ ಮಾಡೋಣ ಅನ್ನೋ ತರ ಪ್ರಚಾರ ಆಗೋಷ್ಟು, ಅಂದ್ರೆ ಭಾವನೆ ಬರುವಷ್ಟು ನಮ್ಮ ಮೀಡಿಯಾಗಳು ಕೆಟ್ಟು ಹೋಗ್ಬಿಟ್ಟಿದ್ದಾವೆ. ನಿಜವಾಗಿ ಇಡೀ ವಿಶ್ವದಲ್ಲಿ ಭಾರತ ದೇಶದ ಪ್ರಗತಿ ಆಶ್ಚರ್ಯ ಪಡ್ತಕ್ಕಂಥದ್ದು. ಅಂದ್ರೆ ಸಾಮಾನ್ಯ ಜನ ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದು. ರಾಜಕಾರಣಿಗಳು ಚೆನ್ನಾಗಿದ್ರೆ, ಉದ್ಯಮಿಗಳು ಚೆನ್ನಾಗಿದ್ರೆ ದೇಶ ಪ್ರಗತಿ ಆಗೋದೇನು ದೊಡ್ಡದಲ್ಲ. ಯಾಕಂದ್ರೆ ಸಾಮಾನ್ಯ ಜನರಲ್ಲಿ ಒಳ್ಳೆಯವರೇ ಜಾಸ್ತಿ ಇರ್ತಾರೆ. ಆದರೆ ಸಾಮಾನ್ಯ ಜನರ ಶ್ರಮವನ್ನ, ಸಾಮಾನ್ಯ ಜನರ ಒಳ್ಳೆಯತನವನ್ನ ದುರುಪಯೋಗ ಪಡಿಸ್ಕೊಂಡು ತಮ್ಮ ವಂಶದ ಅಥವಾ ತಮ್ಮ ಏನು ಸ್ವಾರ್ಥ ಅಥವಾ ತಮ್ಮ ಪಕ್ಷದ ಸ್ವಾರ್ಥ, ಈ ರೀತಿ ಅಪಮೌಲ್ಯಗಳನ್ನು ಬಿತ್ತತಕ್ಕಂಥವ್ರು ತುಂಬಾ ಜನ ಇದ್ರೂ ಕೂಡ ಅವರನ್ನು ಮೆಟ್ಟಿ ನಿಂತು ನಮ್ಮ ದೇಶ ಪ್ರಗತಿಗೆ ಆಗಿದೆ ಅಂದ್ರೆ ಇವತ್ತು ಬೇರೆ ಯಾವ ದೇಶಕ್ಕಿಂತ ಕಡಿಮೆ ಅಲ್ಲ. ದೀರ್ಘಾವಧಿ ಇರ್ಬೋದು, 75 ವರ್ಷ ಸ್ವಲ್ಪ ದೀರ್ಘಾವಧಿನೇ, ಆದ್ರೂ ಕೂಡ ಪ್ರಗತಿ ಸಾಧಿಸ್ತಾ ಇದೆ. ವಿಜ್ಞಾನ ಕ್ಷೇತ್ರ ಕಡೆಗಣಿಸಿಲ್ಲ, ಯಾವುದೇ ಕ್ಷೇತ್ರವನ್ನು ಕಡೆಗಣಿಸಿಲ್ಲ. ಮತ್ತು ಸ್ತ್ರೀಯರ ಬಗ್ಗೆ ಹೇಳ್ತಾ ಇದ್ದಾರೆ, ಏನು ಅತ್ಯಾಚಾರಗಳು ಬಹಳ ಆಗ್ತಾವ. ಬೇರೆಯವರು, ನಮ್ಮ ದೇಶದವರೇ ಹೆಚ್ಚು ಪ್ರಚಾರ ಮಾಡ್ತಾರೆ. ಬೇರೆ ದೇಶದವರು ಮತ್ತೆ ನಮ್ಮ ದೇಶದವರು ಪ್ರಚಾರ ಮಾಡಿದಾಗ ಬೇರೆ ದೇಶದವರು ಖಂಡಿತವಾಗ್ಲೂ ಅದನ್ನ ಅಣಕ ಮಾಡೇ ಮಾಡ್ತಾರೆ. ಆದರೆ 33% ನಮ್ಮ ಶಾಸನ ಸಭೆಗಳಲ್ಲಿ 33% ಸ್ತ್ರೀಯರಿಗೋಸ್ಕರನೇ ಮೀಸಲಾಗಿರುವಂತಹ ಕಾನೂನನ್ನು ಪಾಸ್ ಮಾಡೋದಿದೆಯಲ್ಲ, ಅದೇನು ಸಾಮಾನ್ಯ ಅಲ್ಲ. ಬೇರೆ ಯಾವ ದೇಶದಲ್ಲೂ ಆದಂಗಿಲ್ಲ. ಸ್ತ್ರೀಯರು ಬೇರೆ ದೇಶಗಳಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ, ಆಗಿಲ್ಲ ಅಂತ ಏನಲ್ಲ. ಆದ್ರೆ ಸಾಮಾನ್ಯ ಸ್ತ್ರೀಯರಿಗೂ ಕೂಡ 33, ಆಮೇಲೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ, ಪಂಚಾಯಿತಿಗಳಲ್ಲಿ ಅರ್ಧಕ್ಕರ್ಧ 50% ಮೀಸಲಾತಿ ಇದೆ ತಾಯಂದ್ರಿಗೆ. ಇದೇನು ಸಾಮಾನ್ಯ ಸಾಧನೆ ಅಲ್ಲ ಇದು. ಆದ್ರಿಂದ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದನ್ನ ನಾವು ಯೋಚನೆ ಮಾಡಬೇಕು. ಈ ಪತ್ರಿಕೆಗಳು, ಟಿವಿಗಳು, ಸೋಷಿಯಲ್ ಮೀಡಿಯಾಗಳು ಸಾರ್ತಕ್ಕಂತಹ ಅಥವಾ ಕೆಲವರು ಪ್ರಜಾಪ್ರಭುತ್ವ ವಿರೋಧಿಗಳು ಅಥವಾ ವಂಶವಾದವನ್ನ ಬಿತ್ತಬೇಕು ಅಂತಕ್ಕಂಥವ್ರು, ಅವರು ಅಥವಾ ಅಧಿಕಾರ ಸಿಗಲಾರದಕ್ಕೆ ಪ್ರಲಾಪಿಸ್ತಾ ಇರ್ತಕ್ಕಂಥವ್ರು, ಅವರು ಎಂಥ ವಿಚಿತ್ರ ಇದೆ. ಬೇರೆ ಯಾವ ದೇಶದವರು ಈ ತಪ್ಪು ಮಾಡಲ್ಲ, ಮಾಡಿದ್ರೆ ಬೇರೆ ದೇಶದವ್ರು ಬಿಡೋದು ಇಲ್ಲ ಅವ್ರನ್ನ. ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಸರ್ಕಾರದ ಬಗ್ಗೆ ಬೇರೆ ದೇಶದ ಮೀಡಿಯಾಗಳಲ್ಲಿ, ಬೇರೆ ದೇಶದ ಭೂಮಿಯಲ್ಲಿ ಹೋಗಿ ಕೆಟ್ಟದಾಗ ಮಾತಾಡ್ತಾರೆ. ಯಾರು ಅಂದ್ರೆ ದೊಡ್ಡವರೇ. ಅಂಥವ್ರನ್ನ ನಿಯಂತ್ರಿಸ್ತಕ್ಕಂಥ ಕಾನೂನುಗಳು ಬರಬೇಕು. ದೇಶದ್ರೋಹದ ಮಾತುಗಳನ್ನು ಆಡಿದಾಗ, ದೇಶ ವಿರೋಧಿ ಅಥವಾ ದೇಶಕ್ಕೆ ಅಪಾಯಕಾರಿಯಾಗ್ತಕ್ಕಂಥ ಮಾತುಗಳನ್ನು ಆಡಿದಾಗ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಅವ್ರಿಗೂ ಕೂಡ ರಕ್ಷಣೆ ಕೊಡಬಾರ್ದು. ಆದ್ರಿಂದ ಅಂತಹ ವಿಷಯದಲ್ಲಿ ನೀವೆಲ್ಲರೂ ಅಂದ್ರೆ ಮತದಾರರು ಜಾಗೃತರಾಗಬೇಕು. ಆಮೇಲೆ ನಮ್ಮ ದೇಶದಲ್ಲಿ ಇನ್ನೊಂದು ದೊಡ್ಡ ಕೊರತೆ ಏನು ಅಂತಂದ್ರೆ, ಸಾಮಾನ್ಯ ಜನರು ಸರ್ಕಾರಗಳನ್ನ ಗಮನಿಸಲ್ಲ. ಸರ್ಕಾರ ಇರ್ಬೋದು ಅಥವಾ ಪಕ್ಷಗಳಿರ್ಬೋದು, ಅವ್ರನ್ನ ಗಮನಿಸಕ್ಕೆ ಹೋಗಲ್ಲ. ಏನೋ ಒಂದು ಧೋರಣೆ ಇಟ್ಕೊಂಡ್ಬಿಡ್ತಾರೆ. ನನ್ನ ಜೀವನದಲ್ಲಿ ನಾನು ಈ ಪಕ್ಷವನ್ನ ಬಿಡಲ್ಲ ಅಂತ ಬರ್ಕೊಂಡೇ ಬಿಟ್ಟಿರ್ತಾರೆ. ಅವ್ರು ಎಷ್ಟಾರ ಕೆಟ್ಟದ್ ಮಾಡ್ಲಿ, ಏನಾದ್ರೂ ಮಾಡ್ಲಿ. ಯಾಕೆ ಅಂದ್ರೆ ಇನ್ನೊಂದು ಪಕ್ಷದ ಒಳ್ಳೆತನವನ್ನ, ಒಳ್ಳೆ ಕಾರ್ಯಗಳನ್ನ ನಾವು ನೋಡಲ್ಲ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು. ಮೊನ್ನೆ ಒಬ್ಬ ಜವಾಬ್ದಾರಿಯುತ ಅಧ್ಯಕ್ಷ ಮಾತಾಡ್ತಾ ಇದ್ದ. ಏನಂತಂದ್ರೆ
ಪಕ್ಷದ ಅಧ್ಯಕ್ಷರು ಮತ್ತು ಏನು ನಮ್ಮ ಹಿಂದೆ 2008-9 ನಮ್ಮ ದೇಶದ ಒಟ್ಟು ಪ್ರಗತಿಯ ಮಟ್ಟ ಹತ್ತಿತ್ತು, GDP ಹತ್ತಿತ್ತು. ಇವಾಗ 6.5-7 ಆಗಿದೆ. ಅವನು ಏನನ್ನು ಗಮನಿಸ್ಲಿಲ್ಲ ಮುಖ್ಯವಾಗಿ ಅಂದ್ರೆ 90 ವರ್ಷದ ವ್ಯಕ್ತಿ, ವಯಸ್ಸಾಗಿದೆ, ರಾಜಕೀಯದಲ್ಲೇ ಸುಮಾರು 50-60 ವರ್ಷ ಕಳೆದಿದ್ದಾನೆ ಪುಣ್ಯಾತ್ಮ. ಆದ್ರೆ ಹೇಳೋದು ಈ ತರ, ಬೇರೆ ಅಮೇರಿಕಾದಿಂದ ಹಿಡ್ಕೊಂಡು ಎಲ್ಲಾ ದೇಶದ GDP ಅಂದ್ರೆ ಪ್ರಗತಿಯ ದರ ಅಂದ್ರೆ ಅಭಿವೃದ್ಧಿಯ ದರ ಕುಂಠಿತವಾಗಿದೆ. ಯಾಕೆಂದ್ರೆ ಕೊರೋನಾ ಕಾರಣದಿಂದ. ಆ ಕೊರೋನಾ ಆದ್ಮೇಲೂ ಸಹಿತ ಅಭಿವೃದ್ಧಿಯ ದರವನ್ನು ಉಳಿಸ್ಕೊಂಡಿರೋದು ಭಾರತ ದೇಶ. ವಿಶ್ವ ಬ್ಯಾಂಕ್ ಹೇಳ್ತಾ ಇದೆ, ವಿಶ್ವ ಹಣಕಾಸು ಸಂಸ್ಥೆ ಹೇಳ್ತಾ ಇದೆ ಭಾರತದ ಪ್ರಗತಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಚೀನಾದ ಮಟ್ಟಕ್ಕೆ ಇದೆ ಅಥವಾ ಚೀನಾನ ಮೀರಿಸಿದೆ. ಚೀನಾದಲ್ಲಿ ಇರ್ತಕ್ಕಂಥದ್ದು ಕಮ್ಯುನಿಸಮ್. ಅಲ್ಲಿ ದೇಶಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ, ಸರ್ಕಾರದ ವಿರುದ್ಧವಾಗಿ ಮಾತಾಡೋದು ತೆಗೆದೇ ಬಿಡ್ತಾರೆ ಅವ್ರನ್ನ ಇಡೋದೇ ಇಲ್ಲ. ಮತ್ತಲ್ಲಿ 13 ತಾಸು ದುಡಿಸ್ತಾರೆ. 13 ಗಂಟೆ ಕೆಲಸ ಮಾಡ್ಬೇಕಲ್ಲಿ, 14 ಗಂಟೆ ಕೆಲಸ ಮಾಡ್ಬೇಕು. ನಮ್ಮಲ್ಲಿ ಎಷ್ಟು ರಜೆಗಳು ಕೊಡ್ತಾರೆ, ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಮತ್ತು ಇಂಥ ಸುಳ್ಳು ಹೇಳಿದಾಗ್ಲೂ ಅಂಥವ್ರನ್ನು ಏನು ಮಾತಾಡ್ಸಕ್ ಹೋಗಲ್ಲ, ಮಾತಾಡ್ಸಕ್ ಆಗೋದೇ ಇಲ್ಲ. ಅವ್ರಿಗೂ ಅನುಯಾಯಿಗಳಿರ್ತಾರೆ. ಆದ್ರಿಂದ ಇಂತಹ ಸುಳ್ಳುಗಳನ್ನ ಪಕ್ಷದ ಅಧ್ಯಕ್ಷರು ಮಾತಾಡಿದ್ರೆ ಬಹಳ ಕೆಟ್ಟದ್ದದು. ಅದನ್ನ ನಮ್ಮಲ್ಲಿ ನಿಮ್ಗೆ ಯಾರಿಗೂ ಗೊತ್ತೇ ಆಗಲ್ಲ, ನೀವ್ಯಾರು ಗಮನಿಸೋದೇ ಇಲ್ಲ. ಯಾಕಂದ್ರೆ ನಾವು ಆರಾಮಿದ್ದೀವಿ, ನಮ್ಮ ಮನೆ ಚೆನ್ನಾಗಿ ನಡೀತಾ ಇದೆ, ನಮ್ಗೆ ಶ್ರೀಮಂತಿಕೆ ಇದೆ, ನಮಗೆ ಚೆನ್ನಾಗಿದೆ ಎಲ್ಲದು. ಇದೆಲ್ಲ ತಗೊಂಡು ನಾವೇನ್ ಮಾಡ್ಬೇಕು ಅನ್ನೋ ಲೆಕ್ಕಕ್ಕೆ ಬದುಕ್ತಾ ಇದ್ದೀರಾ ಬಹಳ ಜನ. ಹೌದು, ರಾಜಕೀಯ ವ್ಯವಸ್ಥೆ ಚೆನ್ನಾಗಿಲ್ದೆ ಹೋದ್ರೆ ಯಾವ ದೇಶದಲ್ಲಿ ಪ್ರಜೆಗಳು ಚೆನ್ನಾಗಿ ಬದುಕ್ತಿದ್ದಾರೆ ಹೇಳಿ? ಒಂದೊಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಾ ಇದ್ದಾರೆ, ಒಂದೊಂದು ದಿವಸದ ಜೀವನ ಕಳೆಯೋದು ಕಷ್ಟ ಆಗಿದೆ. ಅಂತಹ ದೇಶಗಳು ಇನ್ನೂ ಈ ಭೂಮಿ ಮೇಲೆ ಇದ್ದಾವೆ. ಅಂದ್ರೆ ವಿಶ್ವಸಂಸ್ಥೆ ಇದ್ರೂ ಕೂಡ ಅಂತ ಸರ್ವಾಧಿಕಾರಿಗಳನ್ನ, ಅಂತ ಭಯೋತ್ಪಾದಕರುಗಳನ್ನ ನಿಯಂತ್ರಣ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರ ಹತ್ರ ಶಸ್ತ್ರಾಸ್ತ್ರಗಳಿದಾವೆ, ಬಾಂಬ್ಗಳಿದಾವೆ. ಕೆಲವು ದೇಶಗಳಿಗೆ ಪರಮಾಣು ಬಾಂಬ್ ಸಿಕ್ಬಿಟ್ಟಿದೆ. ಅವರು ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ಹಾಗಾಗಿ ಅಮೆರಿಕ ಇರ್ಲಿ ಅಥವಾ ಮತ್ತೊಂದು ದೇಶ ಇರ್ಲಿ, ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ನಡೆದ್ರೂ ಕೂಡ ಬುದ್ಧಿ ಹೇಳೋದಕ್ಕೆ ಸಾಧ್ಯ ಆಗ್ಲಾರ್ದಂತ ಸ್ಥಿತಿ ಉಂಟಾಗಿದೆ. ಅದಕ್ಕೆ ರಾಜಕೀಯ ವ್ಯವಸ್ಥೆ ಕೆಡಬಾರ್ದು ಯಾವಾಗ್ಲೂ. ಮತ್ತೆ ಅಧಿಕಾರ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ತಮ್ಮ ಅನುಯಾಯಿಗಳಿಗೆ ಹೇಳ್ಕೊಡದೆ ಹೋದ್ರೆ ನಿಮ್ಮ ಅನುಯಾಯಿಗಳಿಗೆ ನೀವು ಮೋಸ ಮಾಡ್ದಂಗೆ, ನಿಮಗೆ ನೀವು ಮೋಸ ಮಾಡ್ಕೊಂಡಂಗೆ. ಯಾಕಂದ್ರೆ ಪ್ರಕೃತಿನಲ್ಲಿ ಕೊನೆಗೆ ಉಳಿಯೋದು ಸತ್ಯವೇ, ಶಾಂತಿ, ಧರ್ಮವೇ. ಆದ್ರಿಂದ ಸತ್ಯ, ಶಾಂತಿ, ಧರ್ಮವನ್ನ ವಿರೋಧ ಮಾಡಿದವರು ತಮ್ಮ ಸಮಾಧಿಯನ್ನು ತಾವೇ ತೋಡ್ಕೊಂಡ ಹಾಗೆ, ತಮ್ಮ ಪಕ್ಷದ ಸಮಾಧಿಯನ್ನು ತಾವೇ ತೋಡ್ಕೊಂಡ ಹಾಗೆ. ಆದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಒಳ್ಳೆಯದನ್ನು ಪ್ರತಿಪಾದನೆ ಮಾಡೋದು ಕಷ್ಟ ಆಗ್ಬೋದು. ಆದರೆ ಸತ್ಯವಾದಿಗಳು ಮತ್ತು ರಾಷ್ಟ್ರ ಪ್ರೇಮಿಗಳು ಜೀವ ಕೊಡೋದಕ್ಕೆ ಸಿದ್ಧವಾಗಿರ್ತಾರೆ. ಎಷ್ಟೇ ಕಷ್ಟ ಬರಲಿ, ಏನೇ ತ್ರಾಸು ಬರಲಿ, ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡ್ಕೋಬೇಕು, ದೇಶವನ್ನು ಮುಂತರಬೇಕು ಅನ್ನುವಂಥ ಅಪೇಕ್ಷೆ ಅವ್ರಿಗಿದ್ದೇ ಇರುತ್ತೆ. ಆದ್ರಿಂದ ಅವರು ಯಾವ ತ್ಯಾಗಕ್ಕಾದರೂ, ಯಾವ ಬಲಿದಾನಕ್ಕಾದರೂ ಸಿದ್ಧವಾಗಿರ್ತಾರೆ. ಹಾಗಾಗಿ ಕೆಟ್ಟದ್ದನ್ನ ಬಿತ್ತಿಯಾದ್ರೂ ಅಧಿಕಾರ ಪಡಿಬೇಕು ಅಂತಕ್ಕಂಥವ್ರು, ದೇಶದ್ರೋಹವನ್ನು ಒಳಗೊಳಗೆ ಮಾಡಿ ಏನು ಗೊತ್ತಾಗಲ್ಲ ಅನ್ನೋ ತರ ಇರ್ತಕ್ಕಂಥವ್ರನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ರೇಡಿಯೋ, ದೂರದರ್ಶನಗಳನ್ನು ಕೇಳಬೇಕು, ಪತ್ರಿಕೆಗಳನ್ನ ಓದಬೇಕು, ಮತ್ತೆ ನೀವು ವಿಮರ್ಶೆ ಮಾಡಬೇಕು. ನಿಮ್ಮ ವಿವೇಕವನ್ನು ಕೂಡ, ನಿಮ್ಮ ವಿವೇಚನೆಯನ್ನು ಕೂಡ ಬಳಸಬೇಕು. ಇದು ಹೀಗಿತ್ತು, ನಾವು ಚಿಕ್ಕವರಿದ್ದಾಗ ಹೀಗಿತ್ತ, 15-20 ವರ್ಷಗಳ ಹಿಂದೆ ಹೀಗಿತ್ತ ಅಂತಕ್ಕಂಥ ವಿಚಾರವನ್ನು ಮಾಡಿ ನಾವು ವೋಟಿಂಗ್ ಅನ್ನು ನಿರ್ಣಯ ಮಾಡಬೇಕು, ಮತ ಹಾಕುವಾಗ ನಿರ್ಣಯ ಮಾಡಬೇಕು. ಸ್ಥಳೀಯ ವಿಷಯಗಳು, ಸ್ಥಳೀಯ ವ್ಯಕ್ತಿಗಳು ಅವರು ಒಳ್ಳೆಯವರಿದ್ರೆ ಅದಕ್ಕೂ ಕೂಡ ಗಮನ ಕೊಡಬೇಕು. ಹೀಗೆ ನಾವು ನಮ್ಮ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಪಾತ್ರ ವಹಿಸ್ಬೇಕು. ನಮ್ದೇನು
ನಾವು ಅಂಗವಿಕಲರಿದ್ದೀವಿ, ನಾವು ಬಡವರಿದ್ದೀವಿ, ನಾವು ಭಿಕ್ಷುಕರಿದ್ದೀವಿ, ನಮ್ದೇನು ಪಾತ್ರ ಇಲ್ಲ ಅಂತ ಯಾರು ಅನ್ಕೊಳ್ಳೋ ಹಾಗಿಲ್ಲ. ಯಾರ್ಯಾರು ಓಟ್ ಹಾಕೋ ಅಧಿಕಾರ ಇದೆಯೋ ಎಲ್ಲರೂ ದೇಶವನ್ನು ಕಟ್ಟುವವರೇ. ಅಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನಡ್ಕೋಬೇಕು. ದೇಶದ ಆಗು ಹೋಗುಗಳನ್ನ ಗಮನಿಸಬೇಕು. ರಾಷ್ಟ್ರಪತಿಗಳ ಭಾಷಣವನ್ನು ಕೇಳಬೇಕು, ಪ್ರಧಾನಮಂತ್ರಿಗಳ ಭಾಷಣವನ್ನು ಕೇಳಬೇಕು. ನೀವೇ ವಿಮರ್ಶೆ ಮಾಡಬೇಕು. ಅವರು ಹೇಳಿದ್ದೆಲ್ಲ ಸರಿ ಅಂತ ಏನಲ್ಲ, ಅವರಲ್ಲೂ ಏನಾದರೂ ದೋಷಗಳಿದ್ರು ಕೂಡ ಅಂಥವನ್ನ ತಿದ್ದಿ ಹೇಳಕ್ ಅವಕಾಶನೂ ಕೊಟ್ಟಿದ್ದಾರೆ. ಅವರು ನಮಗೆ ಪತ್ರ ಬರೀರಿ, ಆಮೇಲೆ ನಮಗೆ ತಿಳಿಸಿ ಅನ್ನುವಂಥ ಅವಕಾಶವನ್ನು ಕೊಟ್ಟಿರ್ತಾರೆ. ಅದನ್ನು ನಾವು ಮಾಡಬೇಕು. ಹೀಗೆ ದೇಶದ ಒಂದು ನಿರ್ಮಾಣದಲ್ಲಿ ಪ್ರತಿಯೊಬ್ಬರೂ ಪಾತ್ರವನ್ನ ವಹಿಸಿದಾಗ ಆ ದೇಶ ಪ್ರಗತಿ ಆಗತ್ತೆ. ನಿಮ್ಮ ಜೀವನವೂ ಕೂಡ ಪ್ರಗತಿ ಆಗತ್ತೆ. ನಿಮ್ಮ ಜೀವನಕ್ಕೊಂದು ಅರ್ಥ ಬರುತ್ತೆ. ಇಲ್ಲೇ ಹೋದ್ರೆ ಸುಮ್ಮನೆ ಏನೋ ಬದುಕಿದ್ವಿ, ಒಂದಷ್ಟು ದಿವಸ ಬದುಕಿ, ಒಂದಷ್ಟು ವರ್ಷ ಬದುಕಿ, ಒಂದಷ್ಟೇನೋ ಜನಸಂಖ್ಯೆ ಹೆಚ್ಚು ಮಾಡಿ ಸತ್ತು ಹೋದ್ವಿ ಅನ್ನೋ ಲೆಕ್ಕಕ್ಕೆ ಯಾರೂ ಬದುಕಬೇಡಿ. ನಿಮ್ಮ ದೇಶಕ್ಕಾಗಿ, ನಿಮ್ಮ ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ, ಒಳ್ಳೆಯದರ ಪ್ರತಿಪಾದನೆಗಾಗಿ ನಮ್ಮ ಜೀವನ ಇರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡೋಣ. 9:15 ಆಚರಣೆ ಮಾಡಿ ಕ್ಲಾಸ್ ಹೋಗೋಣ. ಆಮೇಲೆ ಈ ರೀತಿ ಎಲ್ಲರೂ ಅದನ್ನು ಗಮನಿಸ್ಕೊಳ್ಳಿ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ, ಧ್ವಜಾರೋಹಣಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.